ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆಹಾರ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂದ್ರೆ ಒಂದು ಈವ್ನಿಂಗ್ ಟೈಮ್ ಸೇವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬನ್ನಿ. ಇಂಗ್ರೀಡಿಯೆಂಟ್ಸ್ ನೋಡ್ರಿ. ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ ನೋಡ್ರಿ, ಏನೇನು ತೊಗೊಂಡಿನಂದ್ರೆ ಕರಿಬೇವು, ಅಜ್ವೈನು, ಅರ್ಸಿನ ಪೌಡರ್, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಬೋಂಡಾ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು. ಇದರ ಇಷ್ಟು ಅಕ್ಕಿ, ಇದು ಇಷ್ಟು ಬಜಿ ಹಿಟ್ಟಿಗೆ ಇಷ್ಟು ಅಕ್ಕಿ ಹಿಟ್ಟು ಬೇಕ್ರಿ, ಅಂದ್ರೆ ಚೆನ್ನಾಗಿ ಆಗ್ತಾವ. ಕಾದಿರುವಂಥ ಎಣ್ಣೆ. ಇವಾಗ ನೋಡ್ರಿ ಏನು ಮಾಡ್ತೀನಂದ್ರೆ, ಇವಾಗ ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಕಡಲೆ ಹಿಟ್ಟು ಹಾಕ್ತೀನಿ ನೋಡ್ರಿ. ಈಗ ಅಕ್ಕಿ ಹಿಟ್ಟು ಹಾಕ್ತೀನಿ ನೋಡ್ರಿ. ಅಕ್ಕಿ ಹಿಟ್ಟು ಈಗ ಏನು ಮಾಡ್ತೀನಿ ಅಂದ್ರೆ ಅಚ್ಕಾರದ ಪೌಡ್ರ್ ಹಾಕ್ತೀನಿ. ಈಗ ನೋಡ್ರಿ ಅಚ್ಕಾರದ ಪೌಡರ, ಚೂರು ಅರ್ಸಿನ ಪೌಡರ್, ಆಮೇಲೆ ಅಜ್ವೈನು ಸ್ವಲ್ಪ ಚೆನ್ನಾಗಿ ತಿಕ್ಬಿಟ್ಟು ಹಾಕ್ರಿ, ಸುವಾಸನೆ ಮಸ್ತ್ ಬರ್ತದೆ ಈ ರೀತಿ. ಇವಾಗ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಏನು ಮಾಡೋಣ ಅಂದ್ರೆ ಫುಲ್ ಕಲಿಸ್ಕೊಂಡು ಬಿಡೋಣ. ಬಿಸಿ ಒಳ್ಳೆಣ್ಣೆ ಹಾಕೋಣ, ಅಡುಗೆ ಎಣ್ಣೆ. ನೋಡಿ ಬಿಸಿ ಬಿಸಿ ಎಣ್ಣೆ, ಇದು ಚೆನ್ನಾಗಿ ಕಲಿಸ್ಕೋಣ. ನೋಡ್ರಿ ಈ ರೀತಿ ಮಾಡಿದ್ರೆ ಈ ರೀತಿ ಉಂಡಿ ಥರ ಆಗಬೇಕು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಣ. ಚಕ್ಲಿ ಜೈದು ತಗೋಣ. ಇದಕ್ಕೆ ಒಂದು ಸ್ವಲ್ಪ ಇದರೊಳಗೆ ಎಣ್ಣೆ ಒರೆಸೋಣ. ಕೈಗೆ ಹಿಟ್ಟು ಅಂಟೋ ರೀತಿಯಲ್ಲೇ ಕಲಿಸ್ಬೇಕ್ರಿ. ನೋಡ್ರಿ ಈ ರೀತಿ ಇರಬೇಕು, ಹಿಟ್ಟು ಅಂಟಬೇಕು. ಈ ರೀತಿ ಮೆತ್ತಗಿದ್ರೆ ಆರಾಮ್ಸೆ ಬರ್ತಾವ. ಈ ಥರ ಇದು ತೂತಿನ ತೊಗೊಂಡು ನೋಡಿ ನಾನು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿವಲ್ಲ, ಎಣ್ಣೆ ಒಳಗೆ ಬಿಡೋಣ. ಈ ರೀತಿ ತುಂಬಬೇಕು. ಎಣ್ಣೆ ಕಾಯ್ದ ತಕ್ಷಣ ಬಿಡೋಣ. ಇಷ್ಟೇ ಹಾಕ್ಬಿಡೋಣ. ಅದರ ಮೇಲ್ಗಡೆ ಬರಬಾರ್ದು, ದಪ್ಪ ಆದರೆ ಚೆನ್ನಾಗಾಗಲ್ಲ. ಈ ರೀತಿ ಎಣ್ಣೆ ಕಾಯಿಸ್ಕೊಂಡಿರ್ಬೇಕು. ಬಬಲ್ಸ್ ಸಂಪೂರ್ಣ ಕಮ್ಮಿ ಆಗ್ಯಾವಲ್ಲ, ಇವಾಗ ಟರ್ಮ್ ಆಗ ನೋಡಿ. ಈ ರೀತಿ ಬಬಲ್ಸ್ ನಿಂತ ತಕ್ಷಣ ತೆಗೆದು ಬಿಡಬೇಕು. ಒಂದು ಬಟ್ಲ ಕಡಲೆ ಇಟ್ಟಿದ್ರೆ ಮುಗಿದೋಯ್ತು, ಮನೆಯಲ್ಲೇ ಮಿಕ್ಸರ್ ಮಾಡ್ಬೋದು. ನೋಡ್ರಿ ಈ ರೀತಿ ರೆಡಿಯಾದ ಸೇವು ಎಷ್ಟೇ ಹಿಟ್ಟಿನಲ್ಲಿ ಎಷ್ಟೊಂದಾಗಿವೆ ನೋಡಿ. ಸೂಪರಾಗಿ ಮನೆಯಲ್ಲಿ ಒಳ್ಳೆ ಕ್ವಾಲಿಟಿ ಎಣ್ಣೆಯಲ್ಲಿ ಮಾಡಿಕೊಡ್ರಿ. ಮಕ್ಕಳಿಗೂ ಚಲೋದು, ಆರೋಗ್ಯಕ್ಕೆ ಒಳ್ಳೆಯದು. ಮನೆಯಲ್ಲಿ ಒಳ್ಳೆ ಎಣ್ಣೆಯಲ್ಲಿ, ಶುದ್ಧ ಎಣ್ಣೆಯಲ್ಲಿ ಮಾಡಿಕೊಟ್ರೆ ನೋಡಿರಿ ಇಷ್ಟೇ ಟೇಸ್ಟ್ನಲ್ಲಿ ಇಷ್ಟೊಂದು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ನೋಡಿರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಸೂಪರಾಗಿ ನೋಡಿರಿ ಯಾವ ರೀತಿ ಬಂದಾವಂದ್ರೆ ನೋಡ್ರಿ ಯಾವ ರೀತಿ ಬಂದಾವ ನೋಡ್ರಿ. ಎಷ್ಟು ಭಾರಿ ಆಗ್ಯಾವ, ಭಾರಿ ನೈಸ್ ಆತಾವ. ಮನೆಯಲ್ಲಿ ಮಾಡಿಡ್ರಿ ಒಂದು ಏರ್ಟೈರ್ ಕಂಟೈನರ್ನಲ್ಲಿ. ಇಷ್ಟು ಮಕ್ಕಳು ಬೇಡದಾಗ ಕೊಡ್ಲಿಕ್ಕೆ ಬರ್ತದೆ. ದುಕಾನ್ಲಿಂದ ತಂದ್ರೆ ಇಷ್ಟಕ್ಕೆ ಪಾವು ಕಿಲೋ 50 ರೂಪಾಯಿಗಿಂತ ಹೆಚ್ಚಿನ ನೋಡ್ರಿ. ಇವು 1 kg ಮೇಗಾಗ್ಯಾವ ನೋಡ್ರಿ ಯಾವ ರೀತಿ ಬಂದ ಅಂತ. ಮಸ್ತ್ ಆಗ್ಯಾವ. ಮಗ ಇಷ್ಟ ತಿಂದು
ಬರೀ ಆಗ್ಯಾವ ನೋಡ್ರಿ. ಇಷ್ಟ ಆಗತ್ತೆ ನೋಡ್ರಿ. ಮಕ್ಕಳಿಗೆ ಚೂಡ ಮಾಡಿ ಈ ರೀತಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೆ ಹಾಕ್ಕೊಡ್ರಿ. ಮಸ್ತ್ ಇಷ್ಟ ಆಗುತ್ತೆ. ಉಪ್ಪಿಟ್ಟಿನೊಳಗೂ ಇಷ್ಟ ಆಗುತ್ತೆ, ಅವಲಕ್ಕಿ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಅಥವಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ನಾ ಹೇಳಿಕೊಟ್ಟಿನಿ. ಮಿಕ್ಸಿ ಮಸ್ತ್ ಆಗ್ಯಾವ ನೋಡ್ರಿ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಯಾವ ರೀತಿ ಬಂದಾವಂತ. ಮಸ್ತ್ ಆಗ. ಈಗ ಮೇಲ್ಗಡೆ ಸ್ವಲ್ಪ ಶೇಂಗಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರು ಮಸ್ತ್ ಆಗುತ್ತಾ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಕ್ಕಾಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾ ಹಾಕುವಂಥ ರೆಸಿಪಿಗಳು ಹಾಲನ್ನು ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೆ ತಕ್ಷಣ ನಾ ಹಾಕುವಂಥ ರೆಸಿಪಿಗಳು ಬರ್ತಾವ. ಮತ್ತು ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇಲ್ರಿ. ನಮ್ಮ ಜಾತ್ರೆ ಹೇಗೆ ಅನ್ನಿಸ್ತು, ಬೀಗುಡಿ ಭೀಮ್ರಾಯಿ ಒಂದು ಸಂಗೈ ಮುತ್ತೆಂದು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಯಾರೆಲ್ಲ ನನ್ನ ರೆಸಿಪಿ ಬಿಡುವಿನ ಟೈಮ್ ತೊಗೊಂಡು ನೋಡ್ಲತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ನಮಸ್ಕಾರ. ಬಾಯ್.